ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ನವಗ್ರಹಗಳಲ್ಲಿ ನಾಯಕನಾದ ಸೂರ್ಯದೇವನ ಶ್ಲೋಕ ಇದು. ಈ ಶ್ಲೋಕದ ಅರ್ಥ ಏನಪ್ಪ ಅಂತಂದ್ರೆ, ಕೆಂಪು ಬಣ್ಣದ ದಾಸವಾಳದ ಹೂವಿನ ಹಾಗೆ ಕಂಗೊಳಿಸುವ ಕಶ್ಯಪ ಋಷಿಯ ಮಗನಾದ, ಅತ್ಯಂತ ಪ್ರಕಾಶಮಾನನಾದ, ಕತ್ತಲನ್ನು ನಿವಾರಿಸಿ ಎಲ್ಲ ರೀತಿಯ ಪಾಪಗಳನ್ನು ನಾಶ ಮಾಡೋ ದಿವಾಕರನಿಗೆ ಅಂದರೆ ಸೂರ್ಯದೇವನಿಗೆ ನನ್ನ ನಮಸ್ಕಾರಗಳು. ಸಿಂಹರಾಶಿಯ ಅಧಿಪತಿ ಸೂರ್ಯ, ನವಗ್ರಹಗಳ ಅಧಿಪತಿ ಸಹ ಸೂರ್ಯದೇವನೇ. ಸೂರ್ಯ ಕಣ್ಣಿಗೆ ಕಾಣೋ ಪ್ರತ್ಯಕ್ಷ ದೈವ. ಪ್ರತಿದಿನ ಮುಂಜಾನೆ ಸ್ನಾನ ಆದ ಕೂಡಲೇ ತಾಮ್ರದ ಚೊಂಬಿನಲ್ಲಿ ನೀರನ್ನು ತುಂಬಿಸಿ ಪೂರ್ವ ದಿಕ್ಕಿಗೆ ನಿಂತು ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಬೇಕು. ಭಾನುವಾರ ಸೂರ್ಯದೇವನ ಆರಾಧನೆ ಮಾಡಿದರೆ ಬಹಳ ವಿಶೇಷವಾದ ಫಲ ಸಿಗುವಂಥ ದಿನ ಇದು. ತೇಜಸ್ಸು ವರ್ಚಸ್ಸು ಹೆಚ್ಚಾಗತ್ತೆ. ಉದ್ಯೋಗದಲ್ಲಿ ಉನ್ನತ ಹುದ್ದೆಗೆ ಏರಬೇಕು ಅನ್ನೋಂಥವ್ರು ಅಥವಾ ಕೆಲಸ ಮಾಡೋ ಜಾಗದಲ್ಲಿ ಮೇಲಧಿಕಾರಿಗಳು ತುಂಬ ಕಿರಿಕಿರಿ ಮಾಡ್ತಾ ಇದ್ರೆ, ನೀವು ಈಗ ಹೇಳಿರುವಂಥ ಶ್ಲೋಕವನ್ನು 11 ಸಲ ಹೇಳ್ಕೊಳ್ತಾ ಸೂರ್ಯದೇವನಿಗೆ ಅರ್ಘ್ಯ ಕೊಡಬಹುದು. ನಿಮ್ಮ ಸಮಸ್ಯೆ ಹಾಗೆ ಇಚ್ಛೆ ಎರಡಕ್ಕೂ ಒಳ್ಳೆಯ ಫಲ ಸಿಗುತ್ತೆ. ಎಕ್ಕದ ಗಿಡ ಸೂರ್ಯದೇವನ ಪ್ರತಿನಿಧಿ. ಎಕ್ಕದ ಗಿಡದ ಪ್ರದಕ್ಷಿಣೆ ಸಹ ಹಾಕಬಹುದು ನೀವು. ಭಾನುವಾರ ಆದಷ್ಟು ಕೆಂಪು, ಕಿತ್ತಳೆ, ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಎಕ್ಕದ ಗಿಡದ ಪ್ರದಕ್ಷಿಣೆ ಮಾಡಿ ಈ ಶ್ಲೋಕವನ್ನು ಹೇಳ್ಕೊಳ್ಳಿ. ದಿವಾಕರನ ಅನುಗ್ರಹವನ್ನು ಪಡ್ಕೊಳ್ಳಿ. ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.